ವೆಲ್ಕಮ್ ಟು ರಿನ್ಯೂ ಇಂಟೀರಿಯರ್ಸ್. ರಿನ್ಯೂ ಇಂಟೀರಿಯರ್ಸ್ನ ರೀಸೆಂಟ್ ಪ್ರಾಜೆಕ್ಟು ವಿದ್ಯಾರಣ್ಯಪುರದಲ್ಲಿ ಯಲಹಂಕ. ಸೊ 3 BHK ನಾವು ವಿತಿನ್ 40 ಡೇಸಲ್ಲಿ ನಾವು ಕಂಪ್ಲೀಟ್ ಮಾಡಿದ್ದೀವಿ, ಡಿಸೈನ್ ಪ್ಲಸ್ ಎಕ್ಸಿಕ್ಯೂಷನ್ನು. ಸೊ ಬನ್ನಿ ವಾಕ್ ಥ್ರೂ ಮಾಡೋಣ ಈ ಪ್ರಾಜೆಕ್ಟು. ಸೊ ಲಿವಿಂಗಿಗೆ ಬಂದರೆ ನಾವು ಲಿವಿಂಗಲ್ಲಿ TV ಯೂನಿಟ್ಟು, ವಾಲ್ ಡಿಸೈನ್ಸು, ದೇವ್ರ ಮನೆ ಮತ್ತು ಡೈನಿಂಗ್ ಹಾಲ್ನ ಡಿಸೈನ್ ಮಾಡಿದ್ವಿ, ಪ್ಲಸ್ ಫಾಲ್ ಸೀಲಿಂಗು. ಸೊ TV ಯೂನಿಟಲ್ಲಿ ಒಂದು ಯೂನಿಕ್ನೆಸ್ ಏನಂದರೆ ನಾವು ಲ್ಯಾಮಿನೇಟು, ಅಕ್ರಿಲಿಕ್ ಶೀಟ್ಸು, PVC ರ್ಯಾಫ್ಟರು ಮತ್ತು ಮಿರರು ಎಲ್ಲನೂ ಕಾಂಬಿನೇಷನ್ ಆಗಿ ಒಂದು ಡೀಸೆಂಟ್ ಡಿಸೈನ್ ಮಾಡಿದ್ದೀವಿ. ಪ್ಲಸ್ ಇದು ಈ ಕಂಪ್ಲೀಟ್ ಲಿವಿಂಗ್ ಕಾನ್ಸೆಪ್ಟಿಗೆ ಮ್ಯಾಚ್ ಆಗೋ ಥರ ಮಾಡಿದ್ದೀವಿ. ಸೊ ನೀವು ನೋಡ್ಬೋದು, ನಾವು ಗೋಲ್ಡನ್ ಟೀ ಬೀಡಿಂಗ್ ಯೂಸ್ ಮಾಡಿರ್ಬೋದು, ವುಡನ್ ಕಲರ್ ಲ್ಯಾಮಿನೇಟ್ ಯೂಸ್ ಮಾಡಿರ್ಬೋದು. ಇದೆಲ್ಲ ಪಾರ್ಟ್ ಆಫ್ ದ ಡಿಸೈನಲ್ಲಿ ನಾವು ಇನ್ಕಾರ್ಪೊರೇಟ್ ಮಾಡಿದ್ದೀವಿ. ಲೈಕ್ ಮೇನ್ ಡೋರಿಗೆ ಆಗಿರ್ಬೋದು, ಆರ್ಚ್ ಪ್ಯಾನಲಿಂಗ್ ಆಗಿರ್ಬೋದು, ಎಲ್ಲದಕ್ಕೂ ನಾವು ಡಿಸೈನ್ನ ಬ್ಲೆಂಡ್ ಮಾಡಿದ್ದೀವಿ. ಪ್ಲಸ್ ನೀವು ನೋಡ್ಬೋದು ಇಲ್ಲಿ ಸೋಫಾ ಹಿಂದೆಗಡೆ ಅಂದರೆ ಸೋಫಾ ಬ್ಯಾಕ್ಗ್ರೌಂಡಿಗೆ ನಾವು ಸಟಲ್ ಥೀಮಲ್ಲಿ ಒಂದು ವಾಲ್ಪೇಪರು ಮತ್ತು ಪೇಂಟಿಂಗ್ ಟಚ್ ಕೊಟ್ಟು ಒಂದು ಡಿಸೈನ್ ಮಾಡಿದ್ದೀವಿ. ಒಂದು ಯೂನಿಕ್ನೆಸ್ ಇಲ್ಲಿ ಏನಂದರೆ, ಇಲ್ಲಿ ಒಂದು ಓಪನಿಂಗ್ ಇದೆ, ಅದನ್ನು ನಾವು ಪಾರ್ಟಿಷನ್ ಥರ ಡಿಸೈನ್ ಮಾಡಿ, ಸೊ ನೀವು ಇಲ್ಲಿ ನೋಡ್ಬೋದು ಸೀಮ್ಲೆಸ್ ಆಗಿ ಡಿಸೈನ್ ಬ್ಲೆಂಡ್ ಆಗಿದೆ. ಸೊ ಯಾವುದೇ ರೀತಿ ಎಕ್ಸ್ಟ್ರಾ ಹಾರ್ಡ್ವೇರ್ ಯೂಸ್ ಮಾಡ್ದಿರೋ ಒಂದು ಸಿಂಪಲ್ ಹಾರ್ಡ್ವೇರಿಂದ ಒಂದು ಒಳ್ಳೆ ಪಾರ್ಟಿಷನ್ ಡಿಸೈನ್ ಮಾಡಿದ್ದೀವಿ. ಮತ್ತು ಇಡೀ ಲಿವಿಂಗ್ ಕಾನ್ಸೆಪ್ಟಿಗೆ ಇದು ಬ್ಲೆಂಡ್ ಆಗುತ್ತೆ. ಇವಾಗ ಇಲ್ಲಿ ಸೋಫಾ ಬರುತ್ತೆ, ಎಲ್ ಶೇಪ್ ಸೋಫಾ ಬರುತ್ತೆ. ಪ್ಲಸ್ ಇಲ್ಲಿ ನಾವು ಡೈನಿಂಗ್ ಹಾಲ್ನ ಪ್ಲ್ಯಾನ್ ಮಾಡಿದ್ದೀವಿ. ಡೈನಿಂಗ್ ಹಾಲಲ್ಲಿ ಮೇಲ್ಗಡೆ ವಿನಿಯರ್ ಸೀಲಿಂಗು, ಸೊ ಇಟ್ ಸಪೋರ್ಟ್ಸ್ ಟು ದ ಹ್ಯಾಂಗಿಂಗ್ ಲೈಟ್. ಪ್ಲಸ್ ಹಾಗೆ ಹೈಲೈಟರ್ಗೆ ಒಂದು ಹೈಲೈಟರ್ಗೋಸ್ಕರ ನಾವು ಒಂದು ಥೀಮ್ನ ಡಿಸೈನ್ ಮಾಡಿದ್ದೀವಿ. ಸೊ ಲೈಕ್ ಇಲ್ಲಿ ಒಂದಷ್ಟು ಪಾಟ್ಸ್ ಬರುತ್ತೆ, ಲೈಕ್ ಗಿಡಗಳು. ಇಲ್ಲಿ ಒಂದು ಹೈಡಲ್ ಪ್ಲ್ಯಾನ್ ಮಾಡಿದ್ದೀವಿ, ಇಲ್ಲಿ ಪೆಬಲ್ಸ್ ವಿತ್ ಲೈಟ್ ಬರುತ್ತೆ. ಸೊ ಇದು ನಮ್ಮ ಕಾನ್ಸೆಪ್ಟ್ ಲಿವಿಂಗ್ ಹಾಲಲ್ಲಿ. ಮೀನ್ ವೈಲ್ ನಮಗೆ ಒಂದು ಹ್ಯಾಂಡ್ ವಾಶ್ ಬೇಕು, ಅಂದರೆ ಡೈನಿಂಗ್ ಹಾಲು ಇದು, ಇಲ್ಲಿ ಹ್ಯಾಂಡ್ ವಾಶು ಬೇಕು. ಸಿನ್ಸ್ ಇಟ್ ಈಸ್ ಅಪಾರ್ಟ್ಮೆಂಟ್, ಸೊ ನಮ್ಮ ಹತ್ರ ಇರೋದೇ ಸ್ಪೇಸ್ ಕಮ್ಮಿ. ಇಲ್ಲೇ ನಾವು ವಾಷಿಂಗ್ ಮಷೀನಿಗೋಸ್ಕರ ಪ್ರಾವಿಷನ್ ಮಾಡಿದ್ದೀವಿ. ಸೊ ನೀವು ನೋಡ್ಬೋದು ಇಲ್ಲಿ ಪ್ಲಂಬಿಂಗ್ ಪಾಯಿಂಟ್ ಇದೆ. ಸೊ ಔಟ್ಸೈಡಿಂದ ನೋಡಿದ್ರೆ ನಮಗೆ ವಾಷಿಂಗ್ ಮಷೀನ್ ವಿಸಿಬಲ್ ಆಗಲ್ಲ. ಪ್ಲಸ್ ಹ್ಯಾಂಡ್ ವಾಶು ಇದೆ, ಮಲ್ಟಿಪರ್ಪಸ್ ಆಗುತ್ತೆ. ದೆನ್ ಡಿಸೈನು ಕೂಡ ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ಸೊ ಅದು ಇದರ ಬೆಸ್ಟ್ ಪಾರ್ಟ್. ಸೊ ದೆನ್ ಕಮಿಂಗ್ ಟು ದೇವ್ರ ಮನೆಗೆ ಬಂದರೆ, ದೇವ್ರ ಮನೆನ ಆ್ಯಸ್ ವಿ ಯೂಸ್ಡ್ ದ ಸೇಮ್ ಲ್ಯಾಮಿನೇಟ್ನ ನಾವು ಯೂಸ್ ಮಾಡಿ ನಾವು ಡಿಸೈನ್ ಮಾಡಿದ್ದೀವಿ. ಪ್ಲಸ್ ವೈಟ್ ಶಟರ್ ಬೇಸ್ಡು. ಇದು ದೇವ್ರ ಮನೆ ಟ್ರೆಡಿಷ್ನಲ್ ಆಗಿ ಡಿಸೈನ್ ಮಾಡಿರೋದ್ರಿಂದ ವಿತ್ ಬೆಲ್ಸ್ ಇದೆ. ಆ್ಯಂಡ್ ನೀವು ನೋಡ್ಬೋದು ಬ್ಯಾಕ್ ಲೈಟಿಂಗ್ ಕೊಟ್ಟಿದ್ದೀವಿ ಆ್ಯಂಡ್ ಡೆಕೋರೇಟಿವ್ ಆಗಿದೆ. ಇದು ಕೌಂಟರ್ ಟಾಪ್ ಕ್ವಾರ್ಟ್ಸ್ ಸ್ಟೋನ್ ಯೂಸ್ ಮಾಡಿದ್ದೀವಿ. ಸೊ ಸ್ಟೋರೇಜಸ್ ಇದೆ, ಬ್ಯಾಕ್ ಲೈಟಿಂಗ್ ಇದೆ ವಿತ್ ಮಲ್ಟಿಪಲ್ ಶೆಲ್ಫ್ ಆಪ್ಷನ್. ನಮಗೆ ಯಾವುದೇ ರೀತಿ ಐಡಲ್ಸ್ನ ಅಥವಾ ಫೋಟೋಗಳನ್ನ ನಾವು ಇಟ್ಕೊಂಡು ನಾವು ಇದನ್ನು ಮಲ್ಟಿಪರ್ಪಸ್ ಆಗಿ ಯೂಸ್ ಮಾಡ್ಬೋದು. ಅಗೇನ್ ಸಾಫ್ಟ್ ಕ್ಲೋಸ್ ಮೆಕ್ಯಾನಿಸಮ್. ಸೊ ಕಿಚನಿಗೆ ಬಂದರೆ ಗ್ರೀನ್ ಆ್ಯಂಡ್ ವುಡ್ ಕಾಂಬಿನೇಷನ್ನು. ಸೊ ಇದರಲ್ಲಿ ಇದು PVC ಕಟ್ಲರಿ ವಿತ್ ಅ ಟ್ಯಾಂಡಮ್ ಬಾಕ್ಸು, ಸಾಫ್ಟ್ ಕ್ಲೋಸ್ ಮೆಕ್ಯಾನಿಸಮ್ ಇರುತ್ತೆ, ಹಿಟಿಚ್ ಬ್ರ್ಯಾಂಡು. ಇದು ಅಷ್ಟೇ ತಾಲಿ ಬ್ಯಾಸ್ಕೆಟ್. ಏನು ಒಂದು ಬಾಟಲ್ ಪುಲ್ಔಟ್ ಕೊಟ್ಟಿದ್ದೀವಿ. ಮತ್ತು ಅಲ್ಯೂಮಿನಿಯಂ ಗ್ಲಾಸ್ ಶಟರ್. ಕೌಂಟರ್ ಟಾಪ್ಗೆ ನಾವು ಕ್ವಾರ್ಟ್ಸ್ ಸ್ಟೋನ್ ಯೂಸ್ ಮಾಡಿರೋದು. ಸೊ ಈಗೇನ್ ನಮ್ಮ ಕಂಪ್ಲೀಟ್ ಹ್ಯಾಂಡಲ್ಲೆಸ್ ಕಿಚನ್ ಅಂತ ಬಂದಾಗ ನಾವು 20 mm ಪ್ರೊಜೆಕ್ಷನ್ ಕೊಟ್ಟು ನಾವು ಡಿಸೈನ್ ಮಾಡಿರ್ತೀವಿ. ಶಟರ್ಗೆ ನಾವು ಜಸ್ಟ್ 600 ಅಂತ ಕಾನ್ಸಂಟ್ರೇಟ್ ಮಾಡಲ್ಲ, ಅಂದರೆ 2 feet ಅಂತ ಕಾನ್ಸಂಟ್ರೇಟ್ ಮಾಡಲ್ಲ. ಕಿಚನ್ ಸ್ಲೀಕ್ ಆಗಿ ಬ್ಯೂಟಿಫುಲ್ಲಾಗಿ ಕಾಣಬೇಕಂದ್ರೆ ಆದಷ್ಟು ಹ್ಯಾಂಡಲ್ಸ್ನ ಅವಾಯ್ಡ್ ಮಾಡಿರೋದ್ರಿಂದ ಸೊ ಈ ಥರ 20 mm ಪ್ರೊಜೆಕ್ಷನ್ ಕೊಟ್ಟರೆ ನಿಮಗೆ ಸರ್ವಿಸ್ ಇರಲ್ಲ, ಮೇಂಟೆನೆನ್ಸ್ ಇರಲ್ಲ. ಸೊ ಅಗೇನ್ ಆರ್ಚ್ ಪ್ಯಾನಲಿಂಗು. ಈ ಆರ್ಚ್ ಪ್ಯಾನಲಿಂಗ್ ಏನಂದರೆ ಪರ್ಪಸ್ಸು ಒಂದು ಬ್ಯೂಟಿಫುಲ್ಲಾಗಿ ಕಾಣಬೇಕು, ಎರಡನೇದು
ಈ ಗೋಡೆಗಳಲ್ಲಿರೋಂಥ ಕಾರ್ನರ್ಗಳು ಎನಿಥಿಂಗ್ ನಾವು ಮೂವ್ ಮಾಡುವಾಗ ಆ ಎಡ್ಜ್ಗಳೆಲ್ಲ ಬ್ರೇಕ್ ಆಗುತ್ತೆ. ಅದು ನಮಗೆ ಒಂದು ಫಸ್ಟ್ ಪಾಯಿಂಟ್ ಆಗಿರುತ್ತೆ. ಎರಡನೇದು, ಒನ್ಸ್ ವಿ ಆ್ಯಡ್ ದ ಆರ್ಚ್ ಪ್ಯಾನಲಿಂಗ್, ದ ಬ್ಯೂಟಿ ಆಫ್ ದ ಕಿಚನ್ ಗೆಟ್ ಎನ್ಹಾನ್ಸ್ಡ್ ಆ್ಯಂಡ್ ಲಿವಿಂಗ್ ಆಲ್ಸೋ ಗೆಟ್ ಎನ್ಹಾನ್ಸ್ಡ್. ಅದು ನಮ್ಮ ಪಾಯಿಂಟ್ ಆಗಿದೆ. ಸೊ ನಾವು ಎಲ್ಲ ಲಿವಿಂಗು ಮತ್ತು ಕಿಚನ್, ಡೈನಿಂಗ್ ಎಲ್ಲದಕ್ಕೂ ನಾವು ಥೀಮ್ ಸೆಟ್ ಮಾಡಿ ಡಿಸೈನ್ ಮಾಡಿದ್ದೀವಿ. ಸೊ ದ ಓವರ್ ಆಲ್ ಔಟ್ಕಮ್ ಯು ಕ್ಯಾನ್ ಸಿ ಹಿಯರ್. ನಾವು ಸೀಮ್ಲೆಸ್ ಪಾರ್ಟಿಷನ್ ಮಾಡಿದ್ದೀವಿ ಅಂತ ಹೇಳಿದ್ವಿ. ಆ ಸೀಮ್ಲೆಸ್ ಪಾರ್ಟಿಷನ್ನ ಪರ್ಪಸ್ ಏನು ಅಂತ ಇವಾಗ ತೋರಿಸ್ತೀನಿ ಬನ್ನಿ. ಸೊ ನೀವು ನೋಡ್ಬೋದು, ಇಲ್ಲಿ 2 ರೂಮ್ಗೆ ನಾವು ಸೀಮ್ಲೆಸ್ ಪಾರ್ಟಿಷನ್ನ ನಾವು ಆ್ಯಡ್ ಮಾಡಿದ್ದೀವಿ. ಸೊ ಇದು ಬಂದ್ಬಿಟ್ಟು ಕಿಡ್ಸ್ ಬೆಡ್ರೂಮು. ಸೊ ಈ ಕಿಡ್ಸ್ ಬೆಡ್ರೂಮಲ್ಲಿ ನಾವು ಒಂದು ಒಳ್ಳೆ ಥೀಮ್ನ ಡೆವಲಪ್ ಮಾಡಿದ್ದೀವಿ. ಲೈಕ್ ನ್ಯಾಚುರಲ್ ಬ್ಯಾಕ್ಗ್ರೌಂಡ್ ವಾಲ್ಪೇಪರ್ಸ್ ಯೂಸ್ ಮಾಡಿ ಒಂದು ಒಳ್ಳೆ ವಾಲ್ ಪ್ಯಾನಲಿಂಗ್ ಡಿಸೈನ್ ಮಾಡಿದ್ದೀವಿ ವಿತ್ ಕ್ವೀನ್ ಸೈಜ್ ಬೆಡ್ ವಿತ್ ಸೈಡ್ ಟೇಬಲ್ಲು. ನೀವು ನೋಡ್ಬೋದು, ಒಳ್ಳೆ ಹ್ಯಾಂಗಿಂಗ್ ಲೈಟ್ ಯೂಸ್ ಮಾಡಿರೋದು. ಹಾಗೆಯೇ ಒಂದು ಸ್ಲೈಡಿಂಗ್ ವಾರ್ಡ್ರೋಬ್ ಇದೆ, ಒಂದು ಸ್ಟಡಿ ಟೇಬಲ್ ಇದೆ. ಸೊ ಮಿನಿಮಮ್ ರಿಕ್ವೈರ್ಮೆಂಟ್ ವಿತ್ ಎಲಿಗೆಂಟ್ ಲುಕ್. ಸೊ ಹಾಗೆಯೇ ಇನ್ನೂ 2 ರೂಮ್ ಡಿಸೈನ್ ಮಾಡಿದ್ದೀವಿ. ಟೋಟಲ್ 3 ಬೆಡ್ರೂಮ್ ಡಿಸೈನ್ ಮಾಡಿರೋದ್ರಿಂದ ಸೊ ಈ 3 ಬೆಡ್ರೂಮ್ನು ಯೂನಿಕ್ಕಾಗಿ ಡಿಸೈನ್ ಮಾಡಿದ್ದೀವಿ. ಪ್ರತಿ ರೂಮಲ್ಲೂ ಬೇರೆ ಬೇರೆ ಕಾನ್ಸೆಪ್ಟಿಂದ ಬೇರೆ ಬೇರೆ ಡಿಸೈನ್ನ ನಾವು ಡೆವಲಪ್ ಮಾಡಿದ್ದೀವಿ. 3 ರೂಮಲ್ಲಿ ಸ್ಲೈಡಿಂಗ್ ವಾರ್ಡ್ರೋಬ್ ಇದೆ. ಸ್ಪೇಸ್ ಕನ್ಸ್ಟ್ರೆಂಟ್ ಇದ್ದರೆ ಸ್ಲೈಡಿಂಗ್ ವಾರ್ಡ್ರೋಬೇ ಬೆಟರ್. ಆ್ಯಂಡ್ ವೆರಿ ಗುಡ್ ಕ್ವಾಲಿಟಿ ನಾವು ಹಾರ್ಡ್ವೇರ್ ಯೂಸ್ ಮಾಡಿದ್ದೀವಿ, ಲೈಕ್ ಹಿಟೇಜ್. ಸೊ ತುಂಬ ಚೆನ್ನಾಗಿ ಬಂದಿದೆ ಈ ಪ್ರಾಜೆಕ್ಟು. ಸೊ ಕಸ್ಟಮರು ತುಂಬ ಹ್ಯಾಪಿಯಾಗಿದ್ದಾರೆ. ಸೊ ಈ ಬೆಡ್ಡು ಅಥವಾ ನಾವು ಸ್ಲೈಡಿಂಗ್ ವಾರ್ಡ್ರೋಬು ಅಥವಾ ಸ್ಟಡಿ ಟೇಬಲ್ ಆಗಿರ್ಬೋದು, ಹೆಡ್ ಬೋರ್ಡ್ ಆಗಿರ್ಬೋದು, ನಮ್ಮ ಮೈಂಡ್ ಸೆಟ್ಟಲ್ಲಿ ನಮಗೆ ಒಂದು ಯೂಸೇಜ್ ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಹಾಗೆಯೇ ಯೂಸೇಜು ಇಂಪಾರ್ಟೆಂಟು. ಸೊ ಸ್ಲೈಡಿಂಗ್ ವಾರ್ಡ್ರೋಬು ನಾವು ಸ್ಪೇಸ್ ಕನ್ಸ್ಟೆಂಟ್ಸ್ಗೋಸ್ಕರ ಯೂಸ್ ಮಾಡ್ತೀವಿ. ಹಾಗೆಯೇ ಹೈಡ್ರೋಲಿಕ್ ಬೆಡ್ ಯೂಸ್ ಮಾಡಿದ್ದೀವಿ. ಇಲ್ಲಿ ಯಾವುದೇ ಡ್ರಾಯರ್ಸ್ ಇರಲ್ಲ. ಹೈಡ್ರೋಲಿಕ್ ಬೆಡ್ ಇರೋದ್ರಿಂದ ನಮಗೆ ವಿತಿನ್ ದ ಬೆಡ್ ಓನ್ಲಿ ನಮಗೆ ಸ್ಟೋರೇಜ್ ಸಿಗುತ್ತೆ. ದೆನ್ ಹೆಡ್ ಬೋರ್ಡ್ ಅಂತ ಬರುತ್ತೆ. ಇವಾಗ ಹೆಡ್ ಬೋರ್ಡಲ್ಲಿ ನಿಮಗೆ ನೋಡಿ, ಇದು ಕುಷನಿಂಗ್ ಬೆಡ್, ಇದು ಪ್ಯಾನಲಿಂಗ್ ವಾಲ್ ಪ್ಯಾನಲಿಂಗ್ ಇದೆ, ಇದು ವಾಲ್ಪೇಪರ್ ಇದೆ. ಸೊ ಇದನ್ನೆಲ್ಲನೂ ನಾವು ಒಂದು ಒಳ್ಳೆ ಕಾನ್ಸೆಪ್ಟಾಗಿ ಡೆವಲಪ್ ಮಾಡಿದ್ದು ಅಲ್ದಲೇ ಅದನ್ನು ಅದೇ ರೀತಿ ಒಳ್ಳೆ ಎಕ್ಸಿಕ್ಯೂಷನ್ ಕೂಡ ಬಂದಿದೆ. ಸೊ ಕಾಂಟ್ರಾಸ್ಟ್ ಮಾಡೋ ಥರ ಕಾಂಟ್ರಾಸ್ಟ್ ಕಲರ್ ಹಾಕಿ ನಾವು ಗ್ರೂ ಡಿಸೈನ್ ಮಾಡಿದ್ದೀವಿ, ವಿಚ್ ಈಸ್ ಸೇಮ್ ಆ್ಯಸ್ ದ ವಾಲ್ಪೇಪರ್ ಕಲರು. ರಿಮೈನಿಂಗ್ ಆಲ್ಸೋ ನಾವು ಹ್ಯಾಂಡಲ್ಸಿಂದ ಎಲ್ಲ ಥಿಂಗ್ಸ್ನ ನಾವು ಮ್ಯಾಚ್ ಮಾಡಬೇಕು. ಆವಾಗಲೇ ಒಂದು ಒಳ್ಳೆ ಎಲಿಗೆಂಟ್ ಡಿಸೈನ್ ಔಟ್ಪುಟ್ ಸಿಗುತ್ತೆ.